ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮಹಾಭಾರತದ ಶ್ರೀಕೃಷ್ಣ ಸ್ಫೂರ್ತಿದಾಯಕ ಐತಿಹಾಸಿಕ ಕಥೆ. ಭಾರತದ ಪುರಾತನ ಮಹಾಕಾವ್ಯಗಳಲ್ಲಿ ಮಹಾಭಾರತವು ಅತ್ಯಂತ ಪ್ರಖ್ಯಾತ. ಇಡೀ ಕಾವ್ಯದ ಜೀವಂತ ಶಕ್ತಿ ಎಂದರೆ ಶ್ರೀಕೃಷ್ಣನ ಪಾತ್ರ. ಶ್ರೀಕೃಷ್ಣನು ಕೇವಲ ಒಂದು ದೇವತಾ ಮೂರ್ತಿ ಮಾತ್ರವಲ್ಲ, ಆತನು ಧರ್ಮವನ್ನು ಕಾಪಾಡಿದ ಯೋಧ, ತಾತ್ವಿಕ ಗುರು ಹಾಗೂ ಮಾನವೀಯತೆಗೆ ದಾರಿದೀಪ. ಶ್ರೀಕೃಷ್ಣನು ಮಥುರೆಯ ರಾಜಕುಮಾರನಾದರೂ ಜನನದಿಂದಲೇ ಸಂಕಷ್ಟಗಳ ನಡುವೆ ಬದುಕು ಪ್ರಾರಂಭಿಸಿದ. ಅವನ ಮಾಮನಾದ ಕಂಸನು ಈ ಮಗುವೇ ನನಗೆ ಮರಣ ಕಾರಣ ಎಂಬ ಭಯದಿಂದ ಅವನನ್ನು ಕೊಲ್ಲಲು ಯತ್ನಿಸಿದ. ಆದರೆ ದೇವಶಕ್ತಿಯಿಂದ ಕೃಷ್ಣನು ಗೋಕುಲದಲ್ಲಿ ಗೋಪಾಲಕನಾಗಿ ಬೆಳೆದು ಬಂದನು. ಅಲ್ಲಿ ಅವನು ಹಸುವಿನ ಕರುಗಳೊಂದಿಗೆ ಆಟವಾಡಿದನು, ಕಳ್ಳ ಮಕ್ಕಳಿಗೆ ಶಕ್ತಿ ನೀಡಿದನು, ಬಡವ ಶಕ್ತಹೀನರ ಹಿತಕ್ಕಾಗಿ ನಿಂತನು. ಇಂದಿಗೂ ಗೋಕುಲದ ಬಾಲಕೃಷ್ಣನ ಲೀಲಾ ಜನರ ಹೃದಯಕ್ಕೆ ಆನಂದವನ್ನು ತುಂಬುತ್ತದೆ. ಕೃಷ್ಣನು ಕೇವಲ ಲೀಲಾಮೂರ್ತಿಯಲ್ಲ, ಧರ್ಮಕ್ಕಾಗಿ ಅವನು ಸದಾ ಹೋರಾಡಿದ. ಕಂಸನ ಅಧರ್ಮವನ್ನು ನಾಶ ಮಾಡಿ ಜನರಿಗೆ ನ್ಯಾಯ ತಂದುಕೊಟ್ಟನು. ಅದೇ ರೀತಿಯಾಗಿ ಮಹಾಭಾರತದ ಕಥೆಯಲ್ಲಿ ಪಾಂಡವರ ಪರ ನಿಂತು ಧರ್ಮದ ಸ್ಥಾಪನೆಗೆ ಕಾರಣನಾದನು. ಪಾಂಡವರು ಅನ್ಯಾಯದಿಂದ ಅರಣ್ಯವಾಸಕ್ಕಪ್ಪಳಿಸಿದಾಗಲೂ, ದ್ರೌಪದಿಯನ್ನು ಸಭೆಯಲ್ಲಿ ಅವಮಾನಿಸಲ್ಪಟ್ಟಾಗಲೂ ಕೃಷ್ಣನು ಅವರನ್ನು ಧೈರ್ಯದಿಂದ ನಿಲ್ಲಿಸಿದ. ಅಧರ್ಮ ಎಷ್ಟು ಬಲಿಷ್ಠವಾಗಿದ್ದರೂ ಸತ್ಯ ಕೊನೆಗೆ ಗೆಲ್ಲುತ್ತದೆ ಎಂಬ ಸಂದೇಶವನ್ನು ಅವನು ಕೊಟ್ಟನು. ಗೀತೋಪದೇಶ, ಅಮರತತ್ವ. ಮಹಾಭಾರತದ ಯುದ್ಧಭೂಮಿಯಾದ ಕುರುಕ್ಷೇತ್ರದಲ್ಲಿ ಅಶಕ್ತನಾದ ಅರ್ಜುನನು ಧರ್ಮ ಅಧರ್ಮದ ಸಂಶಯದಲ್ಲಿ ಶಸ್ತ್ರವಿಟ್ಟು ಕುಳಿತ. ಆ ಸಮಯದಲ್ಲಿ ಶ್ರೀಕೃಷ್ಣನು ಸಾರಥಿಯಾಗಿ ನಿಂತು ಭಗವದ್ಗೀತೆಯ ಅಮರ ಉಪದೇಶ ನೀಡಿದನು. ಅವನ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ದಾರಿದೀಪ. ಕರ್ತವ್ಯ ಮಾಡು, ಫಲದ ಆಶೆಯಿಲ್ಲದೆ ಎನ್ನುವ ನಿಷ್ಕಾಮ ಕರ್ಮದ ತತ್ವದಿಂದ ಇಂದಿಗೂ ಲಕ್ಷಾಂತರ ಜನರಿಗೆ ಜೀವನ ಸ್ಫೂರ್ತಿ ಸಿಕ್ಕಿದೆ. ಧೈರ್ಯ, ತ್ಯಾಗ, ಭಕ್ತಿ, ಜ್ಞಾನ ಇವುಗಳ ಸಮನ್ವಯವೇ ಗೀತೆಯ ಸಾರ. ಧೈರ್ಯ ಮತ್ತು ರಾಜತಂತ್ರ. ಮಹಾಭಾರತದಲ್ಲಿ ಕೃಷ್ಣನು ಯುದ್ಧವನ್ನು ತಡೆಯಲು ಮೊದಲೇ ಪ್ರಯತ್ನಿಸಿದ. ಕೌರವರ ಅರಮನೆಯಲ್ಲಿ ಶಾಂತಿಯ ದೂತನಾಗಿ ಹೋಗಿ ಕೇವಲ 5 ಹಳ್ಳಿಗಳನ್ನಾದರೂ ಪಾಂಡವರಿಗೆ ಕೊಡಿ ಎಂದು ಬೇಡಿಕೊಂಡನು. ಆದರೆ ದುರ್ಯೋಧನನು ಅಹಂಕಾರದಿಂದ ನಿರಾಕರಿಸಿದ. ಇದರಿಂದ ತಿಳಿಯುವುದೇನೆಂದರೆ, ಧರ್ಮಕ್ಕಾಗಿ ಮೊದಲು ಶಾಂತಿಯ ಮಾರ್ಗ ಹುಡುಕು. ಶಾಂತಿ ಸಾಧ್ಯವಾಗದಿದ್ದಾಗ ಮಾತ್ರ ಶಸ್ತ್ರ ಹಿಡಿ. ಕೃಷ್ಣನ ರಾಜತಂತ್ರ ಇಂದಿಗೂ ರಾಜಕೀಯ, ಸಮಾಜ ಹಾಗೂ ಜೀವನದ ಕ್ಷೇತ್ರಗಳಲ್ಲಿ ಸ್ಫೂರ್ತಿಯಾಗಿದೆ. ಪಾಂಡವರಿಗೆ ಮಾರ್ಗದರ್ಶನ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಸ್ವತಃ ಆಯುಧ ಹಿಡಿಯಲಿಲ್ಲ, ಆದರೆ ಆತನು ಸಾರಥಿಯಾಗಿ ಯುದ್ಧ ತಂತ್ರದ ಮಾರ್ಗದರ್ಶಿಯಾಗಿ ಪಾಂಡವರಿಗೆ ಬೆಂಬಲ ನೀಡಿದ. ಭೀಮ, ಅರ್ಜುನ, ಯುಧಿಷ್ಠಿರ ಎಲ್ಲರೂ ಕೃಷ್ಣನ ಸಲಹೆಯನ್ನೇ ಶ್ರದ್ಧೆಯಿಂದ ಅನುಸರಿಸಿದರು. ವಿಜಯಶಾಲಿಯಾದ ಪಾಂಡವರ ಹಿಂದೆ ನಿಂತ ನಿಜವಾದ ಶಕ್ತಿ ಕೃಷ್ಣನೇ. ಅವನ ಬುದ್ಧಿಶಕ್ತಿ, ಯುಕ್ತಿ, ಸಮಯ ಪ್ರಜ್ಞೆ ಹಾಗೂ ಧೈರ್ಯವು ಯುದ್ಧದಲ್ಲಿ ಪಾಂಡವರ ಜಯಕ್ಕೆ ಕಾರಣವಾಯಿತು. ಇಂದಿನ ಪಾಠ: ಶ್ರೀಕೃಷ್ಣನ ಕಥೆಯು ಕೇವಲ ಪುರಾಣದ ಘಟನೆಯಲ್ಲ, ಅದು ಪ್ರತಿಯೊಬ್ಬರ ಜೀವನಕ್ಕೆ ಸ್ಫೂರ್ತಿಯ ಗ್ರಂಥ. ಸಂಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು. ಸತ್ಯ ಧರ್ಮಕ್ಕಾಗಿ ಹೋರಾಡಬೇಕು. ಶಾಂತಿಯ ಮಾರ್ಗವನ್ನು ಮೊದಲು ಪ್ರಯತ್ನಿಸಬೇಕು. ಕರ್ತವ್ಯವನ್ನು ಫಲಾಪೇಕ್ಷೆಯಿಲ್ಲದೆ ನಿಷ್ಠೆಯಿಂದ ಮಾಡಬೇಕು. ಇವತ್ತಿಗೂ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಈ ಪಾಠಗಳು ಬೆಳಕಾಗುತ್ತವೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ತೋರಿಸಿದ ಮಾರ್ಗವೇ ಧರ್ಮ, ಜ್ಞಾನ ಮತ್ತು ಕರುಣೆಯ ಮಾರ್ಗ. ಅವನು ನೀಡಿದ ಉಪದೇಶಗಳು ಕಾಲಾತೀತ. ಜನರು ಇಂದಿಗೂ ಅವನ ಜೀವನವನ್ನು ನೆನೆದು ಶಕ್ತಿ ಪಡೆಯುತ್ತಾರೆ. ಅವನ ಸ್ಫೂರ್ತಿದಾಯಕ ಕಥೆ ನಮಗೆ ಹೇಳುವುದು, ಧರ್ಮವೇ ಶಾಶ್ವತ, ಸತ್ಯವೇ ಜಯಶೀಲ, ಭಕ್ತಿ, ಜ್ಞಾನ, ಕರ್ಮಗಳ ಸಮತೋಲನವೇ ಜೀವನದ ನಿಜವಾದ ಅರ್ಥ.